ಪುಲಸ್ತ್ಯನ ಗುಣ. ಸತ್ಯಯುಗ ಕೃತಯುಗದಲ್ಲಿ ಪ್ರಜಾಪತಿ ಬ್ರಹ್ಮನಿಗೆ ಪುಲಸ್ತ್ಯ ಎಂಬ ಮಗ ಇರ್ತಾನೆ. ಬ್ರಹ್ಮರ್ಷಿಯೂ ಆದ ಅವನು ಸಾಕ್ಷಾತ್ ಪಿತಾಮಹನಂತೆ ತೇಜಸ್ವಿಯಾಗಿರ್ತಾನೆ. ಅವನ ಗುಣಧರ್ಮಗಳನ್ನು ವಿವರಿಸುವ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಪ್ರಜಾಪತಿಯ ಮಗ ಎಂದರೆ ಸಾಕು. ಪುಲಸ್ತ್ಯನು ಬ್ರಹ್ಮನ ಮಗನಾಗಿದ್ದರಿಂದ ದೇವತೆಗಳಿಗೂ ಅತ್ಯಂತ ಪ್ರೀತಿಪಾತ್ರನು. ಮಹಾಬುದ್ಧಿವಂತನಾದ್ದರಿಂದ ಅವನು ತನ್ನ ಉಜ್ವಲವಾದ ಗುಣಗಳಿಂದ ಸಮಸ್ತ ಲೋಕಗಳಿಗೂ ಪ್ರೀತಿಪಾತ್ರನಾಗಿರ್ತಾನೆ. ಒಂದು ಸಲ ಪುಲಸ್ತ್ಯನು ಧರ್ಮಾಚರಣೆಗಾಗಿ ರಾಜರ್ಷಿಯಾದ ತೃಣಬಿಂದುವಿನ ಆಶ್ರಮಕ್ಕೆ ಹೋಗಿ ಇಂದ್ರಿಯಗಳನ್ನು ಹಿಡಿದಿಟ್ಟುಕೊಂಡು ಪ್ರತಿದಿನವೂ ವೇದಾಧ್ಯಯನ ಮಾಡುತ್ತಾ ತಪಸ್ಸನ್ನು ಆಚರಿಸ್ತಾ ಇರ್ತಾನೆ. ಇದರಿಂದ ಆ ಪ್ರದೇಶ ಎಲ್ಲವೂ ಎಲ್ಲ ಕಾಲಗಳಲ್ಲಿಯೂ ಅತ್ಯಂತ ರಮಣೀಯವಾಗಿರುತ್ತೆ. ಆದರೆ ಕೆಲವು ಋಷಿಕನ್ಯೆಯರು, ನಾಗಕನ್ಯೆಯರು, ರಾಜರ್ಷಿ ಕನ್ಯೆಯರು ಮತ್ತು ಅಪ್ಸರೆಯರು ಅಲ್ಲಿಗೆ ಬಂದು ಪುಲಸ್ತ್ಯನ ತಪಸ್ಸಿಗೆ ಭಂಗವನ್ನು ಕಲ್ಪಿಸ್ತಾ ಇರ್ತಾರೆ. ಆದ್ದರಿಂದ ಪುಲಸ್ತ್ಯನು ಕೋಪದಿಂದ ಯಾರು ನನ್ನ ದೃಷ್ಟಿಪಥಕ್ಕೆ ಗೋಚರವಾಗುವಳೋ ಅವಳು ಕೂಡಲೇ ಗರ್ಭವನ್ನು ಧರಿಸುವಳು ಅಂತ ಹೇಳಿಬಿಡ್ತಾನೆ. ಈ ಮಾತನ್ನು ಕೇಳಿ ಎಲ್ಲ ಕನ್ಯೆಯರು ಆ ಪ್ರದೇಶಕ್ಕೆ ಹೋಗುವುದನ್ನೇ ನಿಲ್ಲಿಸಿಬಿಡ್ತಾರೆ. ಆದರೆ ರಾಜರ್ಷಿಯಾದ ತೃಣಬಿಂದುವಿನ ಮಗಳಿಗೆ ಈ ವಿಚಾರ ತಿಳಿದಿರಲಿಲ್ಲ. ಮಹಾ ತೇಜಸ್ವಿಯಾದ ಪ್ರಜಾಪತಿಯ ಮಗನಾದ ಪುಲಸ್ತ್ಯನು ವೇದಾಧ್ಯಯನವನ್ನು ಮಾಡ್ತಾ ಇರ್ತಾನೆ. ಅವನ ದೃಷ್ಟಿ ಅವನ ಮೇಲೆ ಬೀಳುತ್ತಿದ್ದಂತೆ ಗರ್ಭಧರಿಸಿದ ಚಿಹ್ನೆ ಕಾಣಿಸ್ಕೊಳ್ಳುತ್ತೆ. ಕೂಡಲೇ ಅವಳು ತನ್ನ ತಂದೆಯ ಬಳಿಗೆ ಬರ್ತಾಳೆ. ತಂದೆ ಹೇಗಾಯಿತು ಅಂತ ಕೇಳಿದಾಗ ನಡೆದ ವಿಚಾರವನ್ನು ತಿಳಿಸ್ತಾಳೆ. ತೃಣಬಿಂದುವು ತನ್ನ ದಿವ್ಯ ದೃಷ್ಟಿಯಿಂದ ಅದು ಪುಲಸ್ತ್ಯನ ಕಾರ್ಯವೇ ಆಗಿದೆ ಅಂತ ಹೇಳಿ ತಿಳ್ಕೊಂಡಿರ್ತಾನೆ. ಮಗಳನ್ನು ಕರೆದುಕೊಂಡು ಪುಲಸ್ತ್ಯನ ಬಳಿಗೆ ಹೋಗಿ ಭಿಕ್ಷಾರೂಪದಲ್ಲಿ ಮಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಪುಲಸ್ತ್ಯನು ಒಪ್ಪಿ ಅವಳನ್ನು ಸ್ವೀಕರಿಸ್ತಾನೆ. ಅಂದಿನಿಂದ ಅವಳು ಪುಲಸ್ತ್ಯನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ಅವಳ ಈ ಅಂಕಿತ ಭಾವನೆಯಿಂದ ಸಂತೋಷವನ್ನು ಹೊಂದಿ ಎರಡೂ ವಂಶಗಳ ಅಭಿವೃದ್ಧಿಗೆ ಕಾರಣವಾಗುವ ಪೌಲಸ್ತ್ಯ ಎಂಬ ಹೆಸರಿನ ಪ್ರಖ್ಯಾತಿ ಗಳಿಸುವ ಮಗನನ್ನು ದಯಪಾಲಿಸ್ತಾನೆ. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಮಗನು ವಿಶ್ರವಸ ಅಥವಾ ವಿಶ್ರವಣ ಎಂಬ ಹೆಸರಿನಿಂದ ವಿಖ್ಯಾತನಾಗುತ್ತಾನೆ. ಹೀಗೆ ವೇದವಿದನು, ವ್ರತನಿಷ್ಠನೂ ಆಚಾರನಿಷ್ಠನೂ ಆದ ತಪಸ್ವಿಯಾಗ್ತಾನೆ.